ಗೈಸ್ ಇಲ್ಲಿ ರೈಲ್ವೆ ಥೀಮ್ ಕೆಫೆ ನೋಡಿ ಹೆಂಗಿದೆ ಅಂತ. ಏನು ಟೀಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಗೈಸ್ ಇಲ್ಲಿ ಮಹಾರಾಜ ಮಹಾರಾಣಿ ಅವ್ರದ್ದು ಟ್ರೈನ್ ಇದೆ ನೋಡಿ ಇಲ್ಲಿ. ಸ್ಲಿಪ್ಪರ್ ಏನಾಯ್ತು ಅಂತ ಕೇಳೋದೇ ಇಲ್ಲಿ. ಸೀಫೆ ಎಷ್ಟು ಅಂತ ಬರ್ತಿದೆಯಲ್ಲ ಫ್ರಿಡ್ಜ್ ಮೇಲೆ ನೋಡಲ್ಲಿ, ಅದು ಯಾವ ಕೆಮಿಕಲ್ ಅದು? ವಾಟ್ ಈಸ್ ಅಪ್ ಗೈಸ್, ಎಲ್ಲ ಹೆಂಗಿರ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಸೊ ಗೈಸ್ ಈ ಒಂದು ಮೇಲಿಂದ ಹೇಳಿದಲ್ಲ ಕನ್ಸಿಸ್ಟೆನ್ಸಿ ಆಗಿ ಬಿಡ್ತೀನಿ ಅಂತ. ಪಕ್ಕಾ ಗೈಸ್ ಏನೇ ಆಗಲಿ ಬಿಡ್ತೀನಿ, ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಬಿಡ್ತೀನಿ ಯೂಟ್ಯೂಬಲ್ಲಿ. ಸೊ ಗೈಸ್ ಇವತ್ತು ನಾವು ಅಮ್ಮಂಗೆ ನನಗೆ ತುಂಬ ಬೋರ್ ಆಗ್ತಿತ್ತು. ಫ್ರೆಂಡ್ಸ್ಗಳಿಗೂ ಫೋನ್ ಮಾಡಿದೆ, ಅವ್ರುಗಳು ತುಂಬ ಬ್ಯುಸಿ ಇದ್ದೀನಿ ಮಗ, ಆಗಲ್ಲ ಇವತ್ತು, ನೆಕ್ಸ್ಟ್ ವೀಕ್ ಎಲ್ಲರೂ ಹೋಗೋದ ಅಂತ ಅಂದ್ಬಿಟ್ರು. ಕೈ ಕೊಟ್ಟರು ಗೈಸ್ ಎಲ್ಲರೂ. ಈಗ ಅದಕ್ಕೆ ನಾನು ನಮ್ಮಮ್ಮ ಮೈಸೂರಲ್ಲಿ ರೈಲ್ವೆ ಮ್ಯೂಸಿಯಮ್ ಇದೆಯಲ್ಲ ಅಲ್ಲಿಗೆ ಹೋಯ್ತು ಬರ್ತಾಯಿದ್ವಿ. ಮತ್ತು ಗೈಸ್ ಇನ್ನೊಂದು ನನಗೆ ತುಂಬ ಖುಷಿ ಆಯಿತು, ನಿಮ್ಮೆಲ್ಲ ಸಪೋರ್ಟ್ ಇದ್ದ 250 ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು. ನಂಗೆ ತುಂಬ ಖುಷಿ ಆಯಿತು ಗೈಸ್. ಈಗ ರೈಲ್ವೆ ಮ್ಯೂಸಿಯಮ್ಗೆ ಹೋಯ್ತು ಬರೋಣ. ನಮ್ಮ ಅಮ್ಮಂಗೆ ಹೇಳಿದ್ದೀನಿ ರೆಡಿ ಆಗುವಂತ, ಅವ್ರನ್ನೇ ರೆಡಿ ಆಗಿದ್ದಾರೆ ಇಲ್ವಾ ಅದು ಗೊತ್ತಿಲ್ಲ, ನಿಮಗೆ ಗೊತ್ತಲ್ಲ ಅವ್ರು ಯಾವಾಗಲೂ ಲೇಟು ಅಂತ. ನೋಡೋದ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಸೊ ಗೈಸ್ ಇವಾಗ ರೈಲ್ವೆ ಮ್ಯೂಸಿಯಮ್ಗೆ ಬಂದಿದ್ವಿ. ಈಗ ಒಳಗಡೆ ಹೋಯ್ತು ಬರ್ತೀನಿ, ನಿಮಗೆ ತೋರಿಸ್ತೀನಿ ಗೈಸ್. ಶಾರ್ಟ್ಸ್ ಆದರೆ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ ಗೈಸ್. ಬರಮ್ಮ ಹೋಯ್ತು ಬರೋಣ. ಅಮ್ಮನ ನೋಡಿ ಗೈಸ್, ತುಂಬ ದಿವಸ ಆದ್ಮೇಲೆ ವ್ಲಾಗಲ್ಲಿ ಬಂದೆ. ನಮ್ಮಮ್ಮ VIP ಅವರು ಬರೋದೇ ಇಲ್ಲ ವ್ಲಾಗಲ್ಲಿ, ಏನು ಮಾಡೋದ ಗೈಸ್. ಬನ್ನಿ ಇವಾಗ ಹೋಯ್ತು ಬರೋಣ. VIP ವ್ಲಾಗ್ಗೆ ಕಾಣೋದೇ ಇಲ್ಲ ನೀನು ಅಂತ. ಬನ್ನಿ ಗೈಸ್ ಹೋಯ್ತು ಬರೋಣ. ನಮ್ಮಮ್ಮ ಬಂದರು, ಬಟ್ ಇಲ್ಲಿ ಡು ನಾಟ್ ಟಚ್ ಅಂತ ಹಾಕ್ಬಿಟ್ಟಿದ್ದಾರೆ ನೋಡಿ ಗೈಸ್. ಜಾಸ್ತಿ ಇಲ್ಲಿ ಹಿಂಗೆ ಆಯ್ತು ನೋಡಿ. ಇವಾಗಲೆಲ್ಲ ಐಫೋನ್ ಅದು ಇದು ಅಂತ ಅಂತಾರೆ, ಬಟ್ ಈಗ ನೋಡಿ ಗೈಸ್ ಹೆಂಗಿತ್ತು ಅಂತ ಫೋನ್ಗಳು. ಸೊ ಗೈಸ್ ಇದು ಸಿಗ್ನಲ್ ಬಾಕ್ಸ್ ಅಂತಿದ್ದು, ಫುಲ್ ಮಾಡಿದ್ರೆ ಸಿಗ್ನಲ್ ಬರೋದಂತೆ ನೋಡಿ. ಈ ಥರ ಸಿಗ್ನಲ್ ಎಲ್ಲ ಬರೋದಂತೆ ಗೈಸ್. ಇದು ಹಳೆ ಕಾಲದ ಗಡಿಯಾರ ಅಂತೆ, ನಮ್ಮಮ್ಮ ವಿಡಿಯೋ ಮಾಡಿದ್ರು. ಅಲ್ಲಿ ಸೀಫೆ ಎಷ್ಟು ಅಂತ ಬರ್ತಿದೆಯಲ್ಲ ಫ್ರಿಡ್ಜ್ ಮೇಲೆ ನೋಡಲ್ಲಿ, ಅದು ಯಾವ ಕೆಮಿಕಲ್ ಅದು? ನಮಗೂ ಜ್ಞಾಪಕ ಇಲ್ಲ ಗೈಸ್. ಸ್ಟ್ಯಾಂಪ್ಸ್ಗಳಂತೆ ಗೈಸ್ ಇದು ಫುಲ್ಲು. ಸೊ ಗೈಸ್ ನಮ್ಮಮ್ಮ ಇವಾಗ ಇಷ್ಟ ಮೇಲೆ ಇಡ್ತಾ ಇದ್ದಾರೆ. ನಮ್ಮ ಅಮ್ಮಂಗೇನೋ ಕಾಲ ಅಂತ ಆಗಲ್ವಂತೆ. ಈಗ ನಾವು ಇದು ಬರ್ತೀನಿ ಬನ್ನಿ ಗೈಸ್. ಸೊ ಗೈಸ್ ನಮ್ಮ ಅಮ್ಮನ ಹತ್ತಿಸ್ದೆ, ಬಾ ಏನಾಗಲ್ಲ ಅಂತ. ನೋಡಿ ಇಲ್ಲಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಏನಿಲ್ಲ ಗೈಸ್ ಇಲ್ಲಿ ಅಷ್ಟೊಂದು, ನೋಡಿ ಇಲ್ಲಿ ಏನೇನಿದೆ ಅಂತ. ಒಂದು ಫೋಟೋ ತೊಗೊಂಡೋಯ್ತು ಬರೋಣ ಬನ್ನಿ ಗೈಸ್. ಇಲ್ಲಿಂದ ನೆಕ್ಸ್ಟ್ ಮೂವ್ ಮಾಡೋಣ ಗೈಸ್. ಸ್ಲಿಪ್ಪರ್ ಏನಾಯ್ತು ಅಂತ ಕೇಳೋದೇ ರೀ. ಏನಾಯ್ತಮ್ಮ ಅವಾಗ ನೀನು ನೋಡ್ತಿದ್ಯಾ? ಸ್ಲಿಪ್ಪರ್ ಕಿತ್ತೋಗೋ ತರ ಇದೆ ಕಣೋ. ನೋಡಿ ಗೈಸ್ ಇಲ್ಲಿ ಕಲ್ಲ ಹತ್ರ ಸಿಕ್ಕಾಕೊಂಡ್ಬಿಡುತ್ತೆ ಸ್ಲಿಪ್ಪರು. ಅದಕ್ಕೆ ಇವಾಗ ಸ್ಲಿಪ್ಪರ್ ಕಟ್ಕಿಟ್ ಹಾಕ್ಬಿಟ್ರೆ ಏನ್ ಕತೆ ಇವ್ರದ್ದು. ಏನಮ್ಮ ಮಾಡ್ತೀಯ ಮತ್ತೆ? ಬೇರೆ ಸ್ಲಿಪ್ಪರ್ ಹಾಕೋಬೇಕಲ್ವಾ ತಲೆ. ಗೈಸ್ ಇಲ್ಲಿ ಮಹಾರಾಜ ಮಹಾರಾಣಿ ಅವ್ರದ್ದು ಟ್ರೈನ್ ಇದೆ ನೋಡಿ ಇಲ್ಲಿ. ನೋಡಿ ಗೈಸ್ ಎಷ್ಟು ನೋಡಿದ್ರೆ ಇನ್ನು ರಾಯಲ್ ಆಗಿದೆ ಫುಲ್ಲು. ಇಲ್ಲಿ ಫುಲ್ ರಾಯಲ್ ಗೈಸ್. ಅವಾಗ ನಾವು ಇವಾಗ ರಾಜಧಾನಿ ಅದಿದು ಅಂತೀವಿ, ಬಟ್ ಅವಾಗೆಲ್ಲ ನೋಡಿ ಗೈಸ್ ಇಲ್ಲಿ ಮಲ್ಕೊಳಕ್ಕೆ ಬೆಡ್ಡು, ಅವರಿಗೆ ಮೇಕಪ್ ಮಾಡ್ಕೊಳಕ್ಕೆ ಫುಲ್ ಟೇಬಲ್ ಎಲ್ಲ ಇತ್ತು. ಗೈಸ್ ಆಗಿತ್ತು ಗೈಸ್ ಅವಾಗ. ನೋಡಿ ಎಂದು ಹೆಂಗಿದೆ ಪರ್ಫಾರ್ಮೆನ್ಸು ಇದೆ ಅಲ್ಲಿ ಹಿಂಗಿತ್ತು. ಈ ರೇಂಜ್ಗೆ ಹೋಗಿದೆ ಗೈಸ್ ಇಂಡಿಯಾ. ನೋಡಿ ನೋಡಿ ಗೈಸ್ ವಿಡಿಯೋ ಕಾಮ ನೋಡಿ ಗೈಸ್ ಹಿಂಗೆ ಅಂತ ನಮ್ಮಮ್ಮ ವಿಡಿಯೋನ ಫೋಟೋನ ಅಂತಾರೆ. ಏನು ಟೀಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾವಪ್ಪ ಗೈಸ್ ಇಲ್ಲಿ ಟಾಯ್ ಟ್ರೈನ್ ಓಡಾಡುತ್ತಿಲ್ಲಿ, ಅಲ್ಲಿ ಬರ್ತಾ ಇದೆ ನೋಡಿ ಗೈಸ್ ಅಲ್ಲಿ. ಅದಕ್ಕೆ ನಮ್ಮಮ್ಮ ಟಿಕೆಟ್ ಇದೆ ಅಂದ್ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ ಗೈಸ್. ಇದು ಶೋ ಪೀಸ್ ಸ್ಪೆಷಲ್ ಆಗಿ ನಮ್ಮಮ್ಮ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು
ಟಿಕೆಟ್ ಕೊಡೋರೇ ಇಲ್ಲ ಅಂತ ಇದಾರೆ ಗೈಸ್. ಜನ ಕೇಳ್ದಾಗ ಗೊತ್ತಾಯ್ತು ಇಲ್ಲ ಅಪ್ಪ ಅಂತ. ಗೈಸ್ ಟಾಯ್ ಟ್ರೈನ್ ಸೊ ಗೈಸ್ ಇವಾಗ ಟಾಯ್ ಟ್ರೈನಲ್ಲಿ ಹತ್ತು ಕೂರ್ತಾ ಇದೀವಿ ಇವಾಗ. ಇನ್ನೂ ಒಂದಿದೆ ಅನ್ಸುತ್ತೆ. ಬನ್ನಿ ಗೈಸ್, ಲಾಸ್ಟ್ ಟೈಮ್ ಬಂದಾಗ ನಾವು ಒಂದು 3 to 4 years ಬ್ಯಾಕ್ ಬಂದಿದ್ದೇನೋ. ಅವಾಗ ಇಲ್ಲಿ ಒಳಗಡೆ ಎಲ್ಲ ಹೋಗಿದ್ವಿ ಗೈಸ್, ಫುಲ್ಲು ಚೆನ್ನಾಗಿತ್ತು ಅಂದ್ಬಿಟ್ಟು ಈಗ ತಿರ್ಗಾ ಹೋಯ್ತು ಬರ್ತಾ ಇದ್ವಿ. ಬನ್ನಿ ಹೋಯ್ತು ಬರೋಣ. ಇಲ್ಲಿ ಗೈಸ್ ರೈಲ್ವೆ ಥೀಮ್ದು ಕೆಫೆ ಏನೋ ಇದೆ ಅಂತ ಅಂದಿದ್ರಪ್ಪ, ಅದು ಎಲ್ಲಿದೆ ಅಂತ ಹುಡ್ಕೊಂಡು ಹೋಯ್ತು ಬರೋಣ ಬನ್ನಿ ಗೈಸ್. ಇವಾಗ ಗೈಸ್ ಅದು ರೈಲ್ವೆ ಥೀಮ್ ಕೋಚ್ ಕೆಫೆ ಇಲ್ಲೇ ಇರೋದು. ಸೊ ಬನ್ನಿ ಇವಾಗ ಹೋಯ್ತು ಬರೋಣ. ಕೆಫೆಯಲ್ಲಿ ಅದು ಏನೇನು ಸಿಗುತ್ತೆ ಮತ್ತು ಯಾವ ಥರ ಇದೆ ಒಳಗಡೆ ಎಕ್ಸ್ಪೀರಿಯೆನ್ಸು, ಆ್ಯಂಬಿಯನ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ಇಲ್ಲಿ ರೈಲ್ವೆ ಥೀಮ್ದು ಕೆಫೆ ನೋಡಿ ಹೆಂಗಿದೆ ಅಂತ ನೋಡಿ. ಇಲ್ಲಿ ಥರ ಸಕಲಾಗಿದೆ ಗೈಸ್. ಏನು ಟ್ರೈನ್ ಎಕ್ಸ್ಪೀರಿಯನ್ಸ್. ಈಗ ಬನ್ನಿ ತಿನ್ಕೊಂಡು ಹೋಯ್ತು ಬರೋಣ ನೆಕ್ಸ್ಟ್ ಆ ಕಡೆ ಅಂತ ನೋಡೋಣ. ಗೈಸ್ ನಾವು ಒಂದು ಪನ್ನೀರ್ ಸ್ಯಾಂಡ್ವಿಚ್ ಮತ್ತು ಇನ್ನೊಂದು ಸ್ವೀಟ್ ಸ್ಯಾಂಡ್ವಿಚ್ ತರಿಸ್ಕೊಂಡಿದ್ವಿ. ಬನ್ನಿ ಈಗ ತಿಂದ್ಬಿಟ್ಟು ನೆಕ್ಸ್ಟ್ ಆ ಕಡೆ ಹೋಯ್ತು ಬರೋಣ ಅಂತ ನಿಮಗೆ ಹೇಳ್ತೀನಿ ಬನ್ನಿ. ಗೈಸ್ ಕೆಫೆಲ್ ತಿಂದ್ವಿ, ತುಂಬ ಚೆನ್ನಾಗಿತ್ತು ಫುಡ್ಡು. ಅದರಲ್ಲಿ ಆ್ಯಂಬಿಯನ್ಸು ಸಖತ್ತಾಯಿತು ಗೈಸ್. ಈಗ ನೆಕ್ಸ್ಟ್ ಎಲ್ಲಿಗಮ್ಮ ಇದು ಬರೋದು, ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದು, ಏನು ಮಾಡೋದು ಅದೇ ನೋಡೋಣ ಅಲ್ಲೊಂಚೂರು ಆ ಕಡೆ ಹೋಗಿ ನೋಡ್ಕೊ ಬರ್ತಾ ಇದೀವಿ ಗೈಸ್. ಇವಾಗ ನಿಮ್ಗೆ ತೋರಿಸ್ತೀನಿ. ತಿಂದಿದ್ದೀವಿ ಸ್ವಲ್ಪ. ಬಿಸಿಲಿದೆ ಅಲ್ವಾ ಗೈಸ್, ಇವತ್ತು ಅದೇನೋ ಗೊತ್ತಿಲ್ಲ, ಇಷ್ಟು ಸಹ ಮಳೆ ಆಯಿತು, ಬಟ್ ಇವಾಗ ಫುಲ್ ಬಿಸಿಲಿದೆ ನೋಡಿ ಗೈಸ್. ಈಗ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಹೋಯ್ತು ಬರ್ತೀವಿ ಗೈಸ್. ನಿಮಗೆ ತೋರಿಸ್ತೀನಿ ಗೈಸ್. ರೈಲ್ವೆ ಮ್ಯೂಸಿಯಂ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ನಮ್ಮ ಅಮ್ಮಂಗೆ ಕೇಳೋದ ಇರಿ ಹೆಂಗೆ ಅನ್ನಿಸ್ತು ಅಂತ. ಹೆಂಗೆ ಅನ್ನಿಸ್ತಮ್ಮ? ತುಂಬಾ ಚೆನ್ನಾಗಿತ್ತು. ತುಂಬಾ ದಿವಸ ಆದ್ಮೇಲೆ ನಾವು ಹೊರಗೆ ಬಂದಿದ್ದು. ನಮ್ಮ ಅಂದ್ರೆ ನಾನ್ ಬರ್ತೇನೆ ಓಡಾಡ್ತಾನೆ ಇದೀನಿ ಗೈಸ್. ನಮ್ಮ ಅಮ್ಮ ಪಾಪ ಇವತ್ತು ಈಚೆ ಬಂದಿರೋದು. ಯಾಕೆಂದ್ರೆ ಬರೀ ಅಡಿಗೆ ತಿಂಡಿ ಮನೆ ಕ್ಲೀನ್ ಮಾಡು ಬಟ್ಟೆ ಹೋಗಿ ಪಾತ್ರೆ ತೊಳಿ ಇದೇ ಆಗೋಗಿತ್ತು. ನಮ್ಮ ಯಜಮಾನ್ರಿಗೆ ಸಖತ್ ಇಷ್ಟ ಈ ತರ ಟಾಯ್ ಟ್ರೈನ್ ಅಂದ್ರೆ. ನೆಕ್ಸ್ಟ್ ಇದ್ರಲ್ಲಿ ವಿಡಿಯೋದಲ್ಲಿ ಅಪ್ಪನ ಕರ್ಕೊಂಡ್ಬರ್ತೀವಿ. ಅವರು ಮೀಟಿಂಗ್ ಹೋಗಿದ್ದಾರೆ ಬ್ಯಾಂಗ್ಳೂರ್. ಸೊ ಹೆಂಗ ಅನ್ನಿಸ್ತಮ್ಮ ಇಲ್ಲಿದು? ತುಂಬಾ ಚೆನ್ನಾಗಿತ್ತು ಕಣೋ, ಸಖತ್ ಎಂಜಾಯ್ ಮಾಡಿದ್ವಿ. ಒಂಥರ ಮಕ್ಳು ತರಾನೇ ಆಗೋಗಿದ್ವಿ. ಅದರ ಟಾಯ್ ಟ್ರೈನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್. ನೀವುಗಳು ಬನ್ನಿ ಮೈಸೂರು ಬಂದಾಗ ಇಲ್ಲಿ ರೈಲ್ವೆ ಮ್ಯೂಸಿಯಂ, ಇಲ್ಲೇ ರೈಲ್ವೆ ಸ್ಟೇಷನ್ ನಿಯರ್ ಬೈ ಪಕ್ಕದ ರೋಡಲ್ಲೇ ಇರೋದು. ಟ್ರೈ ಮಾಡಿ. ಮತ್ತು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ತುಂಬ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.